12:14 ಹೋಗೋಣ. 12:14. ಆದರೆ ಫರಿಸಾಯರು ಹೊರಕ್ಕೆ ಹೋಗಿ ಇವನನ್ನು ಯಾವ ಉಪಾಯದಿಂದ ಕೊಳ್ಳೋಣ ಎಂದು ಆತನಿಗೆ ವಿರೋಧವಾಗಿ ಆಲೋಚನೆ ಮಾಡಿಕೊಂಡರು. ಯೇಸು ಅದನ್ನು ತಿಳಿದು ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನು ಆಡುವುದಕ್ಕೆ ನಿಮ್ಮಿಂದ ಹೇಗಾಯಿತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ. ಹೃದಯದಿಂದ ತುಂಬಿರುವುದೇ ಹೊರಗೆ ಬರೋದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾದ ಸ್ವರ್ಗೀಯ ದೇವರೇ, ಸ್ವಾಮಿ, ಈ ಸುಂದರವಾದ ಉದಯಕಾಲದಲ್ಲಿ ಸಭೆಯನ್ನು ಕೇಳಬೇಕು ಸ್ವಾಮಿ. ಸಭೆಯೊಂದಿಗೆ ನನ್ನಲ್ಲಿ ಮಾತಾಡಬೇಕು. ನಿಮ್ಮ ಮಾತುಗಳಿಗಾಗಿ ಬಾಯಿಯಿಂದ ಜಿಂಕೆ ಯಾವ ರೀತಿ ನಿಂತೊಳಗೆ ನಿರೀಕ್ಷಿಸೋ ಅದೇ ಪ್ರಕಾರ ನಿನ್ನ ಬಾಯಿಂದ ಬರುವ ಒಂದೊಂದು ಮಾತುಗಳನ್ನು ಸ್ವಾಮಿ ನಾವು ಕಟ್ಟಲ್ಪಟ್ಟು ನೆಟ್ಟಲ್ಪಟ್ಟು ರೂಪಾಂತರಪಟ್ಟು ಮತ್ತು ನಮ್ಮ ಜೀವಿತಗಳನ್ನು ಶುಭ ಕೃಪೆ ನಮ್ಮ ಮಾತುಗಳಿಗೆ ಸಹಾಯ ಆಗ್ತದೆ ಸ್ವಾಮಿ. ಆ ನಂಬಿಕೆ ವಿಶ್ವಾಸನ ನಿನ್ನ ಮಾತುಗಳ ಮೂಲಕ ಸ್ವಾಮಿ ಕ್ರಮಪಡಿಸಲು ತಿದ್ದುಪಾಟಿಗಳು ಯೋಗ್ಯಕರವಾಗಿ ಎಂಬ ದೇವರೇ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿ ನನ್ನೊಂದಿಗೆ ಮತ್ತು ಮಾತಾಡಿ ನೀವು ಮಹಿಮೆಯನ್ನು ಕೊಡಬೇಕಂದ್ರೆ ಯೇಸು ಕ್ರಿಸ್ತನ ಸಮಸ್ಯೆ ತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೃದಯದಲ್ಲಿ ತುಂಬಿರುವುದನ್ನು ಬಾಯಿಂದ ಹೊರಡುವುದು ಮತ್ತು ಬೊಕ್ಕಸದಿಂದ ಬರ್ತದೆ. ತೆಗಿತಾನೆ, ಬೊಕ್ಕಸದಿಂದ ಕೆಟ್ಟದನ್ನು ತೆಗಿತಾನೆ. ಹೀಗಾಗಿ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿಗೆ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನಿಮಗೆ ತೀರ್ಪು ಹೊಂದಿದೆ. ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದಿದೆ. ನೀತಿವಂತ ಮತ್ತು ಅಪರಾಧಿ ಎಂದು ತನ್ನ ಸ್ವಂತ ಮಾತುಗಳಿಂದ ಆಗ್ತಾರೆ. ಬಟ್ ಇಲ್ಲಿ ಒಂದೇ ಅಂತ ನೋಡಿದ್ರೆ ಹೃದಯದಿಂದ ಬಾಯಿಂದ ಹೊರಗಡೆ. ಈ ಹೃದಯ ಅನ್ನೋದು ಒಂದು ಬಾವಿಗೆ ಹೋಲಿಸೋಣ. ನಮ್ಮ ಬಾವಿನಲ್ಲಿ ಏನು ತೆಗಿತೀವೋ ಅದು ನಾವು ಸೇವಿಸಬೇಕು, ನಾವು ಹೊಂದ್ಕೊಬೇಕು. ಬಾವಿಯಲ್ಲಿ ಉತ್ತಮವಾದ ನೀರಿದ್ರೆ ಉತ್ತಮ ನೀರು, ಉಪ್ಪು ನೀರಿದ್ರೆ ಉಪ್ಪು ನೀರು, ಕಹಿ ನೀರಿದ್ರೆ ಕಹಿ ನೀರು, ಒಗ್ಗರು ನೀರಿದ್ರೆ ಒಗ್ಗರು ನೀರು. ಈ ರೀತಿಯಾಗಿ ಹೃದಯ ಎಂಬುದು ಬಾವಿಗೆ ನಾವು ಹೋಲಿಸೋದಾದ್ರೆ ಪ್ರೇಮ ಮಕ್ಕಳೇ, ನಮ್ಮ ಜೀವಿತದ ಒಂದು ಪಯಣದಲ್ಲಿ ದೇವರು ಹೇಳಿದ್ರು, ನಿನ್ನ ಬಾವಿಯಲ್ಲಿ ಯಾವ ರೀತಿ ನಿನ್ನ ಸೇರಲ್ಪಡ್ತೀಯ ಅದರಿಂದ ನನಗೆ ತೃಪ್ತಿ ಸಿಗ್ತದೆ. ನನ್ನ ಹೃದಯದಿಂದ ಬರುವ ಒಂದೊಂದು ಮಾತು ಬಾವಿನ ನಾನು ಯಾವ ರೀತಿ ಆ ನೀರನ್ನು ಸೇರಿಸುತ್ತೇನೋ, ಆ ಬಾವಿಯಲ್ಲಿ ಯಾವುದಾದ್ರು ನೀರನ್ನು ತೆಗೆದುಕೊಂಡು ಉಪಯೋಗ ಮಾಡ್ತೀವಿ. ನಾನು ಬಾವಿಯಲ್ಲಿ ಹಲ್ಲಿಡ್ತದೆ, ಉಪ್ಪು ನೀರು, ಸಪ್ಪು ನೀರು, ಒಗ್ಗರು ನೀರು, ಕಹಿ ನೀರು ಗೊತ್ತಾಗಲ್ಲ. ಯಾವಾಗ ನಾನು ಅದನ್ನು ತೆಗೆದು ಉಪಯೋಗಿಸ್ತಾನೋ ಅದೇನಾಗ್ತದೆ, ನನಗೆ ಉಪಯೋಗ ಆಗ್ತದೆ. ನನಗೆ ಸಿಹಿದ್ರೆ ಉಪಯೋಗ ಆಗ್ತದೆ, ಕಹಿ ಇದ್ರು ನಾನೇ ಉಪಯೋಗಿಸ್ಬೇಕು, ಉಗುರಿದ್ರು ನಾನೇ ಉಪಯೋಗಿಸ್ಬೇಕು, ಮತ್ತು ಉಳಿಯಿದ್ರು ಕೂಡ ನಾನೇ ಉಪಯೋಗಿಸ್ಬೇಕು. ಯಾಕೆ? ಅದು ನನ್ನ ಬಾವಿಯಿಂದ ತೆಗೆದುಬಿಟ್ಟ ನೀರು. ಆ ಬಾವಿ ನನ್ನನ್ನು ದೇವರು ಹೇಳ್ತದೆ, ಈ ಬಾವಿಯಿಂದ ತೆಗೆದ ನೀರಿಂದ ನನ್ನ ಬಾಯಿಂದ ಹೊರಡುವ ಒಂದೊಂದು ಮಾತಿನಿಂದ ನನಗೆ ನೀತಿವಂತನ ಮತ್ತು ಅನೀತಿವಂತನೆಂಬುದಾಗಿ ನಮಗೆ ತೀರ್ಪು ಹೇಳುತ್ತಾರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿದೆ. ದೇವರು ಹೇಳ್ತಾನೆ, ಎಲ್ಲರೂ ಪಾಪ ಮಾಡಿ ದೇವ್ರ ಮಹಿಮೆ ಕಾಣದೆ ಹೋಗಿದ್ದಾರೆ. ಯಾರು ನೀತಿವಂತ, ಯಾವ ಬಾವಿನೂ ಶುಭ್ರ ಇಲ್ಲ, ಯಾವ ಬಾವಿನೂ ಒಳ್ಳೆ ಬಾವಿ ಇಲ್ಲ, ಯಾವ ಬಾವಿನೂ ಸಿಹಿ ಇಲ್ಲ. ಇಂಥ ಸಮಯದಲ್ಲಿ ನಾವು ಮತ್ತೆ ಹೇಗೆ ಯಾವ ಬಾವಿಯಲ್ಲಿ ನೋಡಿದ್ರು ರುಚಿಕರವಾಗುವುದಿಲ್ಲ. ಇಂಥ ಸಮಯದಲ್ಲಿ ಏನು ಮಾಡಬೇಕು? ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಬಿಟ್ಟಾಗ ಮಾರ ಒಂದು ಪ್ರಾಂತ್ಯಕ್ಕೆ ಬಂದಾಗ ನಿಮಗೆಲ್ಲ ಗೊತ್ತುಂಟು. ಮಾರ ಒಂದು ಪ್ರಾಂತ್ಯಕ್ಕೆ ಬಂದಾಗ ನೀರು ಬಹಳ ದಾಹರ ಆಗಿದಾಗ ಅಲ್ಲಿ ಏನು ಮಾಡ್ತಾರೆ ಅವರು, ಒಂದು ನೀರಿನ ಬಾವಿ ನೋಡ್ತಾರೆ ಹರಿಯೋದನ್ನು. ಅಲ್ಲಿ ನೋಡಿದಾಗ ಅಲ್ಲಿ ಸಿಕ್ತಪ್ಪ ಸದ್ಯ ಅಂತೇಳಿ ಅಲ್ಲಿ ಹೋಗಿ ಆ ನೀರನ್ನು ಸೇವನೆ ಮಾಡಿದಾಗ ಏನಾಗಿತ್ತು ಆ ನೀರು ಮಾರ ಎಂಬ ಪ್ರಾಂತದಲ್ಲಿ, ಅರಣ್ಯ ಪ್ರಾಂತದಲ್ಲಿ ಏನಾಗಿತ್ತು? ಕಹಿಯಾಗಿದೆ. ಎಲ್ಲ ಹೃದಯಗಳನ್ನು ತೆಗೆದ್ರು ಕಹಿನೇ, ಹುಳಿನೇ, ಉಪ್ಪೆ.
ಒಗರೆ ಮತ್ತು ಕಹಿ ನೀರು ಯಾವ ರೀತಿ ಈ ಬಾವಿಯಿಂದ ತೆಗೆದ ನೀರು ಉಪಯೋಗಿಸಪಡದ ರೀತಿಯನ್ನು ನಾವು ನೋಡ್ತೀವಿ ಮಕ್ಕಳು. ಆ ಸಮಯದಲ್ಲಿ ಏನು ಮಾಡ್ದ ಮೋಶೆ ಏನು ಮಾಡ್ದ, ಏನಪ್ಪ ಈ ನೀರು ಸಿಗ್ತದೆ, ನಮ್ಮ ಐಗುಪ್ತ ದೇಶದಿಂದ ಸಮುದ್ರದಿಂದ ದಾಟಿಕೊಂಡು ಈ ಅರಣ್ಯ ಪ್ರದೇಶದಲ್ಲಿ ಈ ನೀರು ಕುಡಿಯೋಣ ಅಂತ ಹೇಳಿದ್ರೆ ದಾಹ ಇದೆ, ಈ ನೀರಿದೆ ಕಹಿಯಾಗಿದೆ, ಕಹಿಯಾಗಿದೆ. ಆ ನೀರಿಗೆ ಏನು ಮಾಡಬೇಕು, ಏನು ಮಾಡ್ದ ಮೋಶೆ? ಪ್ರಾರ್ಥನೆ ಮಾಡ್ದ. ಏನು ಮಾಡ್ದ? ದೇವರ ಹತ್ರ ಪ್ರಾರ್ಥನೆ ಮಾಡ್ದ. ಓದ್ರಿ ನೋಡ್ರಿ, ಯಾಕಂದ್ರೆ ನಾನು ಜನರಲ್ ಆಗಿದೆ, ಅದು ನಿಮಗೆಲ್ಲ ಗೊತ್ತುಂಟು, ಸುಮ್ಮನೆ ಅದೆಲ್ಲ ಓದಿಸಿ ಟೈಮ್ ವೇಸ್ಟ್ ಆಗ್ತದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಲ್ಲ ಗೊತ್ತುಂಟು ನೀವು ಬಿಡ್ರಿ. ಕಹಿ ಅಂತ ಆ ಸಮಯ ಪ್ರಾರ್ಥನೆ ಮಾಡಿದಾಗ ದೇವರು ಏನು ಮಾಡ್ದ? ದೇವರು ಉತ್ತರ ಕೊಟ್ಟ. ಮಗನೇ, ಒಂದು ಗಿಡ ಇದೆ, ಅದು ತೆಗೆದುಕೊಂಡು ಹೋಗಿ ಅವಾಗ ಏನಾಯ್ತದ, ಬಹಳ ಸಿಹಿ ಆಗ್ತದೆ. ಮಕ್ಕಳಿಗೆ ಈ ಹೃದಯ ಎಂಬ ಬಾವಿಗಳಿಗೆ ಏನು ಬೇಕು? ಪ್ರಾರ್ಥನೆ ಮೂಲಕ ರೂಪಾಂತರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾರ ಎಂಬ ಪ್ರಾಂತಕ್ಕೆ ದೇವರ ಮಾತಿಗೆ ಕಿವಿ ಕೊಟ್ಟು ಆ ಗಿಡ ತೆಗೆದುಕೊಂಡು ಹಾಕಿದಾಗ ಅದೇನಾಯ್ತು? ಸಿಹಿ ಆಯ್ತು. ನಿಮ್ಗೆ ಹೇಳಿದ್ದೆ, ಡಾಕ್ಟರ್ 22 ಅಧ್ಯಾಯದಲ್ಲಿದೆ. ಆ ಗಿಡ ಏನು, ಆ ಗಿಡ ವಾತ್ಸಲ್ಯ ಏನು, ಆ ಗಿಡದ ಕಾರ್ಯ ಏನು, ಆ ಗಿಡದ ವಿಶಿಷ್ಟತೆ ಏನಲ್ಲ ಇರಲಿ. ಈಗ ನಾವು ಹೇಳಿದ್ದೆ, ಇರಲಿ, ಅದು ಜ್ಞಾಪಕ ಇದ್ದವರು ಮೆಲ್ಕಾಕ್ರಿ, ಇಲ್ಲಾಂದರೆ ತಿಳ್ಕೊಳ್ರಿ, ಜ್ಞಾಪಕ ಇಟ್ಕೊಳ್ರಿ. ಆ ಸಮಯದಲ್ಲಿ, ಅಂತಹ ಸಮಯದಲ್ಲಿ ಏನು ಮಾಡ್ದ? ದೇವರನ್ನು ಪ್ರಾರ್ಥನೆ ಮಾಡ್ದ. ಪ್ರಾರ್ಥನೆ ಮಾಡಿದಾಗ ಏನು ಸಿಗ್ತದೆ? ರೂಪಾಂತರ. ಕಹಿ ನೀರೇನಾಯಿತು? ಸಿಹಿ ನೀರಾಗಿ ಪರಿವರ್ತನೆ ಆಯಿತು ಅನ್ನೋದು ದೇವರ ವಾಕ್ಯ ನಾವು ನೋಡ್ತೀವಿ. ಹಾಗಾಗಿ ನಮ್ಮ ಒಳಗಡೆ ಇರುವ ಈ ಬಾವಿ ಎಲ್ಲದೂ ಕಹಿನೇ, ಯಾವುದೂ ಸಿಹಿ ಇಲ್ಲ ಅಂದ್ಕೊಳ್ಳೋಣ. ಯಾಕಂದರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಾಣೋದೇ ಎಲ್ಲ ಕಹಿ. ಬಟ್ ಇದಕ್ಕೊಂದು ಮದ್ದುಂಟು, ಏನುಂಟು? ಇದಕ್ಕೊಂದು ಮದ್ದುಂಟು. ಕೀರ್ತನೆ 16 ಬೇಕಾಗಿದೆ. ಕೀರ್ತನೆ 16:7 ನೋಡಿ. ಕೀರ್ತನೆ 16:7. ನಿನಗೆ ಏನೇನು ಕೊಡ್ತಾನೆ? ನಿನ್ನ ದೇವರ ಹತ್ರ ನೀನು ಪ್ರಾರ್ಥನೆ ಮಾಡಿದಾಗ, ಮೋಶೆಗೆ ಪ್ರಾರ್ಥನೆ ಮಾಡಿದಾಗ ಮೋಶೆಗೆ ಏನು ತರಿಸ ದೇವರು ಅಲ್ಲಿಗೆ ಒಂದು ಗಿಡ ತೋರಿಸ್ತಾ, ಅದು ತೆಗೆದುಕೊಂಡು ಉಪಯೋಗ ಮಾಡಿ. ಮೋಶೆ ಏನು ಮಾಡ್ದ? ಕಹಿ ನೀರನ್ನು ಏನು ಮಾಡಲಿಲ್ಲ, ಅಲ್ಲಿ ಪ್ರಯತ್ನ ಮಾಡಿದ, ಪ್ರಾರ್ಥನೆ ಮಾಡ್ದ. ನನ್ನ ಜೀವನದಲ್ಲಿ ನನ್ನ ಬಾವಿಯಲ್ಲಿ ಸೇರುವ ನನ್ನ ಬಾಯಿಯಿಂದ ಹೊರಡು ಒಂದೊಂದು ಮಾತು ಏನಾಗಿದೆ? ಉತ್ತಮವಾಗಿರಬೇಕು, ದೇವರ ಮಹಿಮೆ ತರಬೇಕು, ಅನೇಕರ ಮಧ್ಯದಲ್ಲಿ ಸಾಕ್ಷಿ ಇರಬೇಕು, ಅನೇಕರಿಗೆ ಸಮಾಧಾನ ಕೊಡಬೇಕು, ಅನೇಕರಿಗೆ ಪ್ರೀತಿಯನ್ನು ಹಂಚಬೇಕು, ಅನೇಕರಿಗೆ ಕ್ಷಮೆ. ದೇವರ ಚಿತ್ತ ನನ್ನ ಬಾವಿಯಲ್ಲಿ ಬರಬೇಕು. ನಾನು ಏನು ಮಾಡಬೇಕು? ಪ್ರಾರ್ಥನೆ ಮಾಡಿದಾಗ ದೇವರು ಏನಂತ ನೋಡ್ರಿ, ನನಗೆ ಆಲೋಚನೆ ಇದೆ, ಆತನನ್ನು ನನಗೆ ಆಲೋಚನೆ ಇರ್ತದೆ. ಏನು ಆಲೋಚನೆ? ನನ್ನ ಬಾವಿಯಲ್ಲಿ, ನನ್ನ ಮಾತಿಂದ, ನನ್ನ ಆಲೋಚನೆಯಿಂದ, ನನ್ನ ಕ್ರಿಯೆಯಿಂದ. ಕೇಳ್ತಾ ಇದ್ದೀರಾ? ನಮ್ಮ ಹಿಂದುಗಡೆ ಕೇಳಿಸ್ತಾ ಇದೆಯಾ? ಸ್ವಲ್ಪ ಗಮನಿಸಿ. ಮಕ್ಕಳು ಸುಮ್ಮನೆ ಕುತ್ಕೊಳ್ತಾರೆ, ದೊಡ್ಡ ಮಕ್ಕಳು ಸ್ವಲ್ಪ ಸುಮ್ಮನೆ ಕುತ್ಕೊಂತೀವಿ, ಕಟ್ಟಿಸ್ಕೊಳ್ತೀವಿ. ಈ ರೀತಿಯಾಗಿ ಏನಾಗ್ತದೆ? ಪ್ರಾರ್ಥನೆ ಮಾಡಿದಾಗ ನನಗೆ ಆಲೋಚನೆ ಕೊಡುತ್ತಾನೆ. ಯಾವ ಆಲೋಚನೆ ನನಗೆ ಆಲೋಚನೆ ಕೊಡ್ತಾನೆ? ಯಾವ ರೀತಿ ನನಗೆ ಆಲೋಚನೆ ಬರ್ತಾರೆ? ಕೀರ್ತನೆ, ಅದೇ ಕೀರ್ತನೆ 17:4. ನಾನಂತೂ ಲೋಕ ವ್ಯವಹಾರಗಳಲ್ಲಿ ನಾನು ಲೋಕದ ವ್ಯವಹಾರದಲ್ಲಿ ನನ್ನನ್ನು ಬಲಾತ್ಕಾರ ಮಾಡ್ತಾರೆ. ಮಾತಿಂದ ಬಲಾತ್ಕಾರದಿಂದ ನಡೆಯದೆ ನಿನ್ನ ಮಾತನ್ನೇ ಆವಾಗ ಬರ್ತದೆ ನೋಡಿ. ಬಾವಿಯಲ್ಲಿ ಸಿಗಿ ಲೋಕ ವ್ಯವಹಾರ. ನಾವಿರೋದಂತ ಎಲ್ಲ ಬಾವಿಗಳಲ್ಲಿ ಕಹಿ ನೀರು, ಹುಳಿ ನೀರು, ಉಪ್ಪು ನೀರೇ. ಬಟ್ ದೇವ್ರ ನೀರು ಪ್ರಾರ್ಥನೆ ಮಾಡಿದಾಗ ನನಗೆ ಆಲೋಚನೆ ಕೊಡ್ತಾನೆ. ದೇವರೇ, ನಾನು ಪ್ರಾರ್ಥನೆ ಮಾಡಿದಾಗ ನನಗೆ ಆಲೋಚನೆ ಕೊಡ್ತಾನೆ ದೇವರು. ನನ್ನ ಬಾವಿ ಕಹಿನೇ. ಆಲೋಚನೆ ಕೊಟ್ಟಾಗ ನಾನು ಏನು ಮಾಡಬೇಕು? ಲೋಕ ವ್ಯವಹಾರದಲ್ಲಿ ಜನ ಅನೇಕರು ಬಂದನನ್ನು ವಾಕ್ಯ ಓದಿ. ಲೋಕ ವ್ಯವಹಾರದಲ್ಲಿ ಬಲಾತ್ಕಾರ ಮಾಡ್ತಾರೆ. ಬರೀ ಮಾತಲ್ಲ, ಬಲಾತ್ಕಾರ ಬಂದು ನಮಗೆ ಹಿಂಸೆ ಪಡಿಸ್ತಾರೆ.
ನನ್ನ ಮಾತು ಕೇಳು, ನನ್ನ ಕ್ರಿಯೆ ನೋಡು, ಲೋಕರೀತಿ ಕೇಳು, ನನ್ನ ಕಾರ್ಯ ನೋಡು, ನನ್ನ ಸ್ಥಿತಿ ನೋಡು, ನನ್ನ ಗತಿ ನೋಡು, ನನ್ನ ಲೋಕ ನೋಡು, ಲೋಕದ ಪರಿಸ್ಥಿತಿ ನೋಡಿ ನೋಡಿ. ಆದರೆ ನಾವು ಯಾವಾಗ ನನ್ನ ಬಾವಿಯನ್ನು ಹೊಲಸು ಮಾಡ್ಕೊಂಡು, ಹುಳಿ ಮಾಡ್ಕೊಂಡು, ಉಪ್ಪು ಮಾಡ್ಕೊಂಡಿರೋ, ಕಹಿ ಮಾಡ್ಕೊಂಡು ನಾನು ಸಿಹಿಯಾಗಿರ್ಬೇಕೆಂಬುದಾಗಿ ನೀನು ಪ್ರಾರ್ಥನಿಸಿದಾಗ, ಮೋಶೆ ಆ ಪ್ರಾಂತದಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರ ಆಲೋಚನೆ ಕಹಿಯಾಗಿ ಮಾರೋ ಸ್ಥಾನದಲ್ಲಿ ಸಿಹಿಯಾಗಿ ಮಾಡಬೇಕು. ನಿನ್ನ ಮುಕ್ಕಸದಲ್ಲಿ ಸೇರುವ ನೀರು ನಿನ್ನ ಬಾಯಿಯೊಳಗೆ ಬರುವಾಗ ಸಿಹಿಯಾಗಿ, ಎಲ್ಲರಿಗೂ ಉಪಯೋಗವಾಗಿ, ಎಲ್ಲರಿಗೂ ಸಮಾಧಾನ, ನಿನ್ನ ಬಾಯಿಂದ ಬರುವ ಒಂದೊಂದು ಮಾತು ಬರಬೇಕಾದ್ರೆ ನಾವೇನು ಮಾಡಬೇಕು? ದೇವರ ಆಲೋಚನೆ ಕೊಟ್ಟ ಪ್ರಕಾರ ದೇವರು ಈ ಲೋಕದಲ್ಲಿ ಬಲತ್ಕಾರದಿಂದ ನಾವೇನು ಮಾಡಬೇಕು? ಬಿಟ್ಟು ಬಲತ್ಕಾರಿಸ್ತಾರೆ. ಜನ ನಮ್ಮನ್ನು ಬಿಡಲ್ಲ. ನಾನು ಉಪ್ಪು ನೀರಿದ್ದೀನಿ, ನೀನು ಉಪ್ಪು ನೀರಾಗ, ನಾನು ಹುಳಿ ನೀರು, ನೀನು ಹುಳಿ, ನಾನು ಕಹಿಯಾಗಿ, ನೀನು ಕಹಿ, ನಾನು ಹುಳಿಯಾಗಿ, ನೀನು ಹುಳಿಯಾಗ. ಈ ರೀತಿ ಬಾವಿಗಳ ಮಧ್ಯದಲ್ಲಿ ನಮ್ಮನ್ನ ಹಿಂಡೋದು ದೇವ್ರ ವಾಕ್ಯ ಎಷ್ಟು ಸ್ಪಷ್ಟ ಆಗ್ತದೆ. ಆ ಬಲಾತ್ಕಾರ ಇವತ್ತಿನ ಸರಿ, ನಾನಂತೂ ಲೋಕ ವ್ಯವಹಾರದಲ್ಲಿ ಬಲಾತ್ಕಾರ ನಡೆಯೋದು, ನಾನು ನಡೆಯೋದಿಲ್ಲ. ಯಾಕೆ? ನನ್ನ ಆಲೋಚನೆ, ನನ್ನ ಯೇಸು ಸ್ವಾಮಿ ಇದನ್ನು ನಾವು ಇಲ್ಲಿ ಬಂದು ದೇವರು ನಮಗೇನು ಬೋಧಿಸಿದ್ದಾನೆ, ಲೋಕ ವ್ಯವಹಾರದಿಂದ, ಲೋಕ ಬಲಾತ್ಕಾರದಿಂದ, ಲೋಕ ನಡೆಯಂತ ಹೇಳ್ತಾ ಇದ್ದಾನೆ. ನಾನು ನಡೆಯಲ್ಲ. ನಿನ್ನ ಬಾವಿ ಸಿಹಿಯಾಗಿರ್ಬೇಕಾದ್ರೆ ನಿನ್ನ ಮಾತಿನಲ್ಲಿ, ನಿನ್ನ ಒಂದೊಂದು ಬರುವ ಒಂದೊಂದು ತಂಬಿಗೆ ಒಂದು ಚಿಕ್ಕ ಗ್ಲಾಸ್ ಅಷ್ಟೊಂದು ಮಾತು ನೀನು ಬಂದ್ರೂ ಬೇರೆ ಹಿತ ಇರಬೇಕು, ಸಂತೋಷ ಇರಬೇಕು, ಸಮಾಧಾನ ಇರಬೇಕು. ನಿನ್ನ ಮಾತು ಮೃದು ಮತ್ತು ಗಂಭೀರತೆ ಮತ್ತು ಸೌಜನ್ಯತೆಯಿಂದ ಕೂಡಿರುವ ಮಾತು ಬೇಕಂದ್ರೆ ನಾವೇನು ಮಾಡಬೇಕು? ಈ ಲೋಕದ ಬಲಾತ್ಕಾರ ನಾವು ನಡೆಯದೆ ನಿನ್ನ ಮಾತನ್ನೇ ಅನುಸರಿಸಿದ್ದೇನೆ. ಹಂಗೆ ನಿನ್ನ ಮಾತನ್ನೇ ಅನುಸರಿಸಿದ್ರಿಂದ ನಿನ್ನ ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ನನ್ನ ಕಾಲು ಹಲಲಿಯ ಹಲಲಿಯ. ಯಾಕೆ ನನ್ನ ಕಾಲು ಜಾರಲ್ಲ? ನಾನು ಕಹಿಯಾಗಿರೋಕ್ಕೆ ಸಾಧ್ಯ ಇಲ್ಲ, ಹುಳಿಯಾಗಿರೋಕ್ಕೆ ಸಾಧ್ಯ ಇಲ್ಲ, ಉಪ್ಪಾಗಿರೋಕ್ಕೆ ಸಾಧ್ಯ ಇಲ್ಲ. ಮತ್ತು ನಾನು ಯಾವುದೇ ನನ್ನ ಬಾವಿಯಲ್ಲಿ ಸೇರುವ ನೀರು ನನಗೂ ಸಿಹಿ, ಇತರರಿಗೂ ಸಿಹಿಯಾಗಿರಬೇಕು. ಬಾವಿ ಅದು ಯಾವಾಗ ಮಾರ್ಪಡ್ತದೆ? ದೇವರಲ್ಲಿ ಪ್ರಾರ್ಥನೆ ಮಾಡಿ, ದೇವರ ಆಲೋಚನೆ ತೆಗೆದುಕೊಂಡು, ದೇವರ ಆಜ್ಞೆ, ದೇವರು ಬೋಧಿಸಿದ ಬೋಧನೆ ಪ್ರಕಾರ ನಡೆದಾಗ ಮಾತ್ರ ಈ ಬಾವಿಯಲ್ಲಿ ಸಿಗಲಿಕ್ಕೆ ಸಾಧ್ಯ. ಹಲಲಿಯ. ಆವಾಗ ನಾನು ಆ ಪ್ರಕಾರ ನಡೆದಾಗ ನನ್ನ ಕಾಲು ನನ್ನ ಕಾಲು ಯಾರು ಜಾರಿಸ್ಬೇಕಂದ್ರೆ ಅವ್ರಿಗೆ ಬೀಳ್ತಾ ಇರ್ತಾರೆ, ಎಳಿಬೇಕಂದ್ರೆ ಅವ್ರಿಗೆ ಬೀಳ್ತಾ ಇರ್ತಾರೆ. ನಮ್ಗೆ ಭಯ ಇಲ್ಲ. ಹಾಗೆ ನಮ್ಗೆ ಹಂಗೆ ಕೀರ್ತನೆ 119 ಯವನಸ್ಥನು ತನ್ನ ನಡತೆಯನ್ನು ಬದಲಾಗಿ ಈ ಹುಳಿಯಿಂದ, ನನ್ನ ಹೃದಯದ ಹುಳಿ, ಉಪ್ಪು, ಕಹಿ ಇದನ್ನ ನೂತನ ಪಡಬೇಕಂದ್ರೆ ಯಾವುದರಿಂದ? ದೇವರ ವಾಕ್ಯದಿಂದ. ಹಲಲಿಯ ಹಲಲಿಯ. ದೇವರ ವಾಕ್ಯದಿಂದ ಹೊರತು ಇನ್ಯಾವುದರಿಂದ ನಮಗೆ ಈ ಬಾವಿಯಲ್ಲಿ ಸೇರುವ ಸಿಹಿಯಾಗಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಲೋಕವೇ ಹಾಗೆ, ಲೋಕದ ಬಲಾತ್ಕಾರ ಮಾತು, ಬಲಾತ್ಕಾರ. ಯಾಕೆ? ಆ ಬಾವಿ ಶುದ್ಧೀಕರಿಸ್ಕೊಳ್ಳೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಒಬ್ಬರು ಬಿಟ್ಟು ಅದನ್ನು ಕರ್ತನಾದ ಯೇಸು ಸ್ವಾಮಿ. ಹಲಲಿಯ. ನಿನ್ನ ಬಾವಿ ಶುದ್ಧ ಮಾಡ್ಕೋ, ನಿನ್ನ ಬಾವಿಯನ್ನು ಸಿಹಿಯಾಗಿಟ್ಕೋ, ನಿನ್ನ ಬಾವಿಯಲ್ಲಿ ಬಾಯಿಂದ ಬರೋ ಒಂದೊಂದು ತಂಬಿಗೆ ನೀರು ಇತರರಿಗೆ ಉಪಯೋಗ ಬೇಕು, ನಿನಗೂ ಉಪಯೋಗ ಬೇಕು, ಇತರರಿಗೂ ನೀನು ಆಶೀರ್ವಾದ ಬೇಕು, ನೀನು ಆಶೀರ್ವಾದವಾಗಬೇಕು. ಹಾಗಾದ್ರೆ ಅದು ಎಲ್ಲಿಂದ ಸಾಧ್ಯ? ಪ್ರಪಂಚದಲ್ಲಿ ದೇವರ ಬರುವ ಒಂದೊಂದು ಈ ವಾಕ್ಯಗಳ ಮೂಲಕ ಈ ಬಾವಿಯಿಂದ ಸಿಹಿ ಮಾಡೋದಕ್ಕೆ ಸಾಧ್ಯ. ಹಲಲಿಯ. ಯಾಕಂದ್ರೆ ಈ ಬಾವಿಯ ವೈಶಲ್ಯ ಸೇವೆ, ನಾನು ಈ ಬಾವಿಯಿಂದ ಬರೋ ಒಂದೊಂದು ಮಾತು ನಾನು ನೀತಿವಂತನು ಮತ್ತು ಅಪರಾಧಿಯನ್ನು ನಾನೇ ತೀರ್ಮಾನ ಮಾಡಬೇಕು. ಯಾವಾಗ ಲೋಕದ ಕಾರ್ಯಗಳನ್ನು ಯಾವ ಮನೆಯಿಂದ ಆಗ್ತೀನೋ ನನಗೆ ದೇವರು ಹೇಳ್ತಾರೆ, ನಿನ್ನಿಂದ ಬಾಯಿ ನನ್ನ ಕೆಳಗಡೆ ಹೋಗ್ಲಿ. ಅದು 27 ನಿಮಿಷ ಮತ್ತೆ 37 ನಿಮಿಷ ನೋಡಿ, ಬೇಗ 12:37 ಮತ್ತೆ ನಿನ್ನ ಮಾತುಗಳಿಂದಲೇ
ನೀನು ಒಳ್ಳೆಯವನು ಕೆಟ್ಟವನು ದುರ್ಮಾರ್ಗ ಇಲ್ಲ ದೌರ್ಜನ್ಯನು ನೀನು ಇನ್ನೊಬ್ಬನ ಮತ್ತೊಂದು ಯಾವುದರಿಂದ ನನಗೆ ಯಾರು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ನಿನ್ನ ಮಾತುಗಳಿಂದನೂ ನೀತಿವಂತನು, ನಿನ್ನ ಮಾತುಗಳಿಂದನೇ ಅಪರಾಧಿ ಎಂದು ತೀರ್ಪು. ಈ ಬಾವಿಯಲ್ಲಿ ಸೇರುವ ನೀವು ಎಂಥದೆನ್ನದಾಗಿ ತಿಳಿಸಿಕೊಂಡು ಆ ಬಾವಿಯಿಂದ ನಾವು ಬರ್ತೇವೆ. ಯಾರೋ ಅಲ್ಲಿ ನೀರು ಸಹಿದೆ, ಯಾರೋ ಅಲ್ಲಿದೆ, ಅವಕ್ಕೆಲ್ಲ ಕ್ಲೀನೇ ಆಗಬೇಡ್ರಿ. ದೇವ್ರು ನಮ್ಗೆ ಕೊಟ್ಟಿರೋ ಈ ಬಾವಿಯಿಂದ ನನ್ನ ಬಾಯಿಂದ ಬರೋ ಒಂದೊಂದು ಮಾತು, ನನ್ನ ಬಾಯಿಂದ ಬರುವ ಒಂದೊಂದು ಕ್ರಿಯೆಯಿಂದ ಈ ಕಾರ್ಯಗಳಿಗೆ ಏನಾಗಿದೆ. ನಾನು ಕೆಟ್ಟಿದ್ದೀನ, ಇನ್ನೊಬ್ರಿಗೆ ಕೆಡಿಸಿಲ್ಲ. ಇಲ್ಲ ನಾನು ಚೆನ್ನಾಗಿದ್ದೇನೆ, ಇನ್ನೊಬ್ರಿಗೆ ಆಶೀರ್ವಾದ ಕೊಟ್ಟಿದ್ದೀನ. ನಿನ್ನ ಬಾವಿಯಿಂದ ಸಿಹಿದೆ, ನಿನಗೂ ಆಶೀರ್ವಾದ, ಇತರಿಗೂ ನೀನು ಆಶೀರ್ವಾದ. ಬರ್ತಾರೆ ಬಲಾತ್ಕಾರಿಗಳು, ಬರ್ತಾರೆ, ಬನ್ನಿ ನನ್ನ ಮಾತುಗಳು, ಬನ್ನಿ ನನ್ನ ಇದಕ್ಕೆ ಹೇಳಿದ್ದಾರೆ. ಆ ಬಲಾತ್ಕಾರಕ್ಕೆ ನಮ್ಮ ಕಿವಿಗಳು ಲೋಕ ಸಮಸ್ಯೆ ಇಲ್ಲ. ಯಾಕಂದ್ರೆ ಬಲಾತ್ಕಾರಕ್ಕೆ ನಾವು ಯಾವಾಗ ನಿನ್ನಲ್ಲಿ ಸಿಹಿ ಇರ್ತದೆ ಉಪ್ಪು ನೀರು ಸೈಡ್ ಇರ್ತೀವಿ. ಯಾವಾಗ ನಾನು ಉಪ್ಪು ನೀರು ಇರ್ತೀರೋ ಉಪ್ಪು ನೀರೇ ಸೇರ್ಕೊಳ್ಳುತ್ತೆ. ಕ್ರಿಸ್ತ ಯೇಸು ಸ್ವಾಮಿಯ ರಕ್ತದಲ್ಲಿ ತೊಳೆದವರು ಮಾತ್ರ ಆತನ ರಕ್ತದಲ್ಲಿ ಪವಿತ್ರವಾಗಿ ಆತನ ರಕ್ತಕ್ಕೆ ಸಮರ್ಪಣೆ ಮಾಡಿದ ಪ್ರತಿಯೊಬ್ಬರನ್ನು ತನ್ನ ಬಾಯಿಂದ ಎಲ್ಲವನ್ನು ಇತರಿಗೆ ಶುಭವೂ ತನಗೂ ಶುಭವಾಗಿ ಮಾತನಾಡ್ತಾರೆ. ಹಾಗಾಗಿ ನೋಡಿ ಒಂದು ವಚನ ನೋಡ್ರಿ, ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡ್ತೀನಿ. 2 ಪೇತ್ರ 2:15 ಹೇಗಬೇಕು. 2 ಪೇತ್ರ 2:15 ಅಲ್ಲಿಂದ ಹೋದ್ರು. 2 ಪೇತ್ರ 2:15 ಸೆಕೆಂಡ್ ಪೀಟರ್ ಒಬ್ಬ ಪರಿಚಯ ಮಾಡಿಸ್ತೀನಿ. ಯಾಕಂದ್ರೆ ಲೋಕ ಜನ ಯಾವ ರೀತಿ ನಮ್ಮನ್ನು ಬಲಾತ್ಕಾರ ಮಾಡ್ತಾರೆ, ನಾನು ಯಾವಾಗ ದೃಢವಾಗಿ ಹೋಗ್ತೀನಿ. ಇವರು ನೀಟಾದ ಸನ್ಮಾರ್ಗವನ್ನು ಬಿಟ್ಟು ಬಿಲಾಮನ ಮಾರ್ಗವನ್ನು ತಪ್ಪಿ ಹೋಗಿದ್ದಾರೆ. ಈ ಬಿಲಾಮನು ಅಧರ್ಮದಿಂದ ದೊರಕುವ ಇದಕ್ಕೆ ನಮಗಿದಿಲ್ಲ. ಎಲ್ಲ ಧರ್ಮಗಳೇ ಇಲ್ಲಿ ದೇವರಿಗೆ ನ್ಯಾಯಬದ್ಧವಾದದ್ದಲ್ಲ. ನಿನ್ನ ಬಾವಿಯಲ್ಲಿಟ್ಟಿರುವ ಒಂದೊಂದು ಬಿಂದಿಗೆಯು ನ್ಯಾಯಬದ್ಧದ್ದಲ್ಲ, ಅಧರ್ಮದಿಂದ ದ್ರವ್ಯವನ್ನು ಲೋಕವನ್ನು ಪ್ರೀತಿಸಿ ಆದರೆ ಮನುಷ್ಯ ಸ್ವರದಿಂದ ಮಾತಾಡಲಿಕ್ಕೆ ಆ ಪ್ರವಾದಿಯು ಉಚಿತನಕ್ಕೆ ಅಡ್ಡಿ ಮಾಡಿದ್ದು. ಇವರು ನೀರಿಲ್ಲದ ಬಾವಿಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವರು ಎಂಥ ಬಾವಿಗಳು? ನೀರಿಲ್ಲದ ಬಾವಿಗಳು. ಇದರಲ್ಲಿ ನೀರಿಲ್ಲ. ಬಿಲಾಮನ್ ಏನ್ ಮಾಡ್ದ? ಇದೆಲ್ಲ ನಿಮ್ಮ ಕತೆಗೆ ಉಂಟು, ನಾನು ವಿವರಿಸ್ತೇನೆ. ಬಾಲಾಕನ ಮಾತು ಕೇಳ್ತಾರೆ. ಬಾಲಾಕನ ಬಂಗಾರ ಅಕ್ರಮದಿಂದ ನೋಡಿ, ಸ್ಪಷ್ಟವಾಗಿದೆ. ಅಕ್ರಮದಿಂದ ಸಾಂತಾರೆ, ಒಂದೊಂದು ಅಕ್ರಮದಿಂದ, ಅನ್ಯಾಯದಿಂದ, ಅಧರ್ಮದಿಂದ ಸಂಪಾದನೆ ಮಾಡೋದು, ಲೋಕದ ಅನ್ಯಾಯದಿಂದ ಪುಕ್ಸಟ್ಟಾಗಿ ಬಂಗಾರ ಬೆಳ್ಳಿ ಬರ್ತದಲ್ಲ, ಇದೆಲ್ಲ ಬರ್ತದಲ್ಲ, ಇದನ್ನು ನಾವು ಗಮನಿಸಿದ, ಲೋಕವನ್ನು ದೃಷ್ಟಿಸಿದ, ದೇವರಿಂದ ಅವರನ್ನು ದೂರ. ದೇವರು ಹೇಳ್ದ ಬೇಡ ಬೇಡ ಅಲ್ಲ ಪ್ರಕಾರ. ಈ ರೀತಿ ಬಂದಾಗ ಈ ಬಾವಿ ಏನಾಗಿದೆ? ನೀರಿಲ್ಲದ ಬಾವಿಗಳಾಗಿದೆ. ನೀರಿಲ್ಲದ ಬಾವಿಗಳು. ಈ ಬಾವಿಯಲ್ಲಿ ನೀರು ಸಿಗಕ್ಕಿಲ್ಲ. ಹಾಗಾಗಿ ಆ ಮಕ್ಕಳು ದಯವಿಟ್ಟು ಸುಮ್ಮನೆ ಇಟ್ಕೊಂಡ್ರೆ ಯಾಕೆ ಭಾಳ ಬೇಕಾಗ್ತದೆ. ಮಕ್ಕಳು ದಯವಿಟ್ಟು ದೀಪ ಸ್ವಲ್ಪ ಮುಂದೆ ಇಟ್ಕೊಂಡು ಮಕ್ಕಳು ಹೊರಗಡೆ ಬಿಡಬೇಡಿ. ಯಾರು ಕರೆಕ್ಟಾಗಿ ಇಟ್ಕೊಂಡು ದಯವಿಟ್ಟು ಒಳ್ಳೆ ಉತ್ತಮವಾದ ಸಮಾಜ ವಿಷಯ ದೇವರ ಆತ್ಮ ಕಾರ್ಯ ಮಾಡುವಾಗ ಕೇಳ. ಹಲ್ಲೆಲೂಯಾ. ನೀರಿಲ್ಲದ ಬಾವಿ ಹಾಗೆ ಕಾಡ್ತಾರೆ. ಅದಕ್ಕಾಗಿ ಸ್ವಾಮಿ 116 ಪ್ರಕಟಣೆ ಏನು ಹೇಳ್ತದೆ? ಇಲ್ಲಿ ನೀನು ಬೆಚ್ಚಿಗೆ ನೀರು ತಣ್ಣಗಾಲಿನ ಇಲ್ಲ, ಬೆಚ್ಚಿಗೆ ಉಗುರು ಬೆಚ್ಚಿಗೆ ಇರಬೇಡ. ಉಗುರು ಬೆಚ್ಚಿದ್ದ ನಾನೇನು ಮಾಡ್ತೀನಿ? ಒಂದು ಬೇಗ 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 ಹಾಂ ಹಾಂ తెలుగుದಲ್ಲಿ ಭಾಳ స్పష్టವಾಗಿದೆ. ನಾನು నీ ముఖం పైన ఉమ్ము వేస్తాను. ముఖం పైన ఉమ్మిస్తే బాగుంటుందా? ಚೆನ್ನಾಗಿರ್ತಾರ? ಮುಖದ ಮೇಲೆ ಎಷ್ಟು ಕೋಪ ಬರ್ತಾರೆ. ದೇವ್ರು ಹೇಳ್ತಾರೆ, ನಾನು ಉಗಿತೀನಿ, ಕಾಲು ಬಿಡ್ತೀನಿ. ಬೆಚ್ಚಿಗೆ ಇಲ್ಲ, ತಣ್ಣಗೆ ಉಗುರು ಬೆಚ್ಚಿಗೆ ಮಾತ್ರ ಬೇಡ. ಬಾವಿ
ನೀರಿಲ್ಲದ ಬಾವಿಗಳಾಗ್ತವೆ. ಲೋಕದ ರೀತಿಯಲ್ಲಿ ಇದ್ದಾಗ ನೀವಿದ್ದೀವಿ, ಇವರನ್ನ ಯಾವ್ದು ಹೋಲಿಸ್ತೀವಿ? ಸುಮ್ಮನೆ ಹೆಸರಿಗೆ ಕ್ರೈಸ್ತರು, ಹೆಸರಿಗೆ ಇದಿರ್ತಾರಲ್ಲ, ಏನು ಮಾಡ್ರ ఇంకా పోతే అక్కడ అవతలకి వెళ్ళిపోయాడు మాట్లాడుతారు. దయచేసి నాకు తొందర హల్లెలూయా. ನೀರಿಲ್ಲದ ಇರಬೇಕಂತ ಕ್ರೈಸ್ತರೆ ಸುಮ್ಮನೆ ಅದಕ್ಕೆ ಹೆಸರು ಕ್ರೈಸ್ತ ಎಲ್ಲ ಲೋಕಲ್ ರೀತಿಯಲ್ಲಿ ಕೇಳ್ತಾರೆ ಬಿಡ್ತಾರೆ ಎಲ್ಲ ಬಿಟ್ಟು ನಮ್ಮ ಕೈಗಿಂದ ಇಲ್ಲಿ ಚೆನ್ನಾಗಿರ್ತದೆ. ನನಗೆ ಹಿಂಗೆ ಎತ್ಕೊಂಡು ಹೋಗಿ ಲೋಕದ ಜೀವನವನ್ನು ನಡೆಸ್ತಾರೆ, ಕೇಳ್ತಾರೆ, ಸುಮ್ಮನೆ ಹೆಸರಿಗೆ ಕ್ರೈಸ್ತರಾಗಿ ರೂಪಾಂತರ ಮಾಡ್ತಾರೆ ಎಂಬುದಾಗಿ ದೇವ್ರ ವಾಕ್ಯ ನಮಗೆ ತಿಳಿಸ್ತದೆ. ಇದನ್ನು ದೇವ್ರ ವಾಕ್ಯ ನಮಗೆ ಸ್ಪಷ್ಟ. ಎರಡನೇದಾಗಿ ಹೇಳ್ತೀನಿ ನೋಡ್ರಿ, ಆದಿಕಾಂಡ 26 ಎರಡನೇ ಬಾವಿಯನ್ನು ತೋರಿಸ್ತೀನಿ. ಆದಿಕಾಂಡ 26 12 26 12 22. ಈಸಾಕನು ಆ ದೇಶದಲ್ಲಿ ಬೀಜವನ್ನು ಬಿಟ್ಟು 100ರಷ್ಟು ಫಲ ಹೊಂದಿಕೊಂಡು ಅಭಿವೃದ್ಧಿ ದಿನೇ ಅಭಿವೃದ್ಧಿ ಹೊಂದಿಸ್ತಾ ಇದ್ದ ಸಮಯದಲ್ಲಿ ಅವನ ಐಶ್ವರ್ಯವು ಹೆಚ್ಚಾಯಿತು, ಬಹು ಧನವಂತನಾದನು. ಇದು ಎಲ್ಲ ಇದು. ಇದನ್ನು ನೋಡಿ ಫಿಲಿಷ್ಟಿಯರು ಹೊಟ್ಟೆ ಕಿಚ್ಚುಪಟ್ಟರು. ಅವನ ತಂದೆಯಾದ ನೋಡ್ರಿ, ಒಬ್ರು ಈ ಸಂದೇಶ ಈ ಬಾವಿಗೆ ವಿಶಿಷ್ಟ ಅಂದ್ರೆ ಒಂದು ಐಕ್ಯತೆ, ಅಭಿವೃದ್ಧಿ, ಪ್ರೀತಿ, ಜೀವನ ನಡೆಸಿ ಕ್ರಿಸ್ಟಿಯನ್ಸ್ ಮಾರ್ಗ ನಡೆಯುವಾಗ ಈ ದುಷ್ಟರು ಫಿಲಿಷ್ಟಿಯರು ಸುಮ್ಮನೆ ಒಂದು ಐಕ್ಯತೆ ಇದ್ರೆ ಅದನ್ನು ಹೊಡಿಬೇಕು, ಅದನ್ನೇನಾದ್ರೂ ಮಾಡಿ ವಿಭಾಗ ಮಾಡಬೇಕು, ಅದನ್ನ ನೋಡಿ ಭಂಗ ಮಾಡಬೇಕು. ಫಿಲಿಷ್ಟಿಯರ ಉದ್ದೇಶ, ಫಿಲಿಷ್ಟಿಯರ ಲೋಕ ಸಂಬಂಧ ಜನ ಏನ್ ಮಾಡ್ತಾನೆ, ಅಭಿವೃದ್ಧಿ ಹೊಂದಾಗ ಈ ಬಾವಿಯಿಂದ ಇನ್ನೊಂದು ಉಪಯೋಗ ಆಗ್ತಾ ಇದೆ. ಆ ಬಾವಿನ ಏನ್ ಮಾಡೋಣ, ಮುಚ್ಚೋ ಜನ. ಅನೇಕರು ತಮ್ಮ ಹೃದಯದ ಬಾಗಿಲನ್ನು ಮುಚ್ಚುವ ಜನ. ಯಾವ್ದಕ್ಕೆ ಮುಚ್ಚದ? ಅವನಿಗೆ ಫಿಲಿಸ್ತರ ಸವಾಸಕ್ಕೆ ಹೋಗಿದ್ನ, ಫಿಲಿಸ್ತರ ಮನೆ ಎತ್ತಿದ್ದ, ಫಿಲಿಸ್ತರ ಹೆಸರಿದ್ದ, ಈಸಾಕನು ಫಿಲಿಸ್ತರ ವಿಷಯದಲ್ಲಿ ಏನಾದ್ರು ತಲೆ ಹಾಕಿದ್ನ, ಅವನು ಅಭಿವೃದ್ಧಿ ಆಗಿ ದಿನದಿಂದ ಒಂದು ಪಾಡಿಗೆ ಅವ್ನು ಬೆಳೀತಾ ಇದ್ದ. ದೇವ್ರು ನೋಡ್ಕೊಂಡು ಕೂತ ಇವ್ನು ಏನಾಯ್ತು ಏನಾಯ್ತು ಫಿಲಿಸ್ತರ ನೋಡಿ ಹೊಟ್ಟೆ ಕಿಚ್ಚು. ಇದು ದೊಡ್ಡ ಹೊಟ್ಟೆ ಕಿಚ್ಚು ಮಾಡಿ, ಹೊಟ್ಟೆ ಕಿಚ್ಚು ಒಂದು ಹುಳುಕಾಗ್ತಾನೆ, ಭೂಮಿಯಲ್ಲಿ ಕೂಡ ಹೋಗ್ತಾನೆ. ಹೊಟ್ಟೆ ಕಿಚ್ಚಷ್ಟು ಒಳ್ಳೇದಲ್ಲ. ಅದಕ್ಕೆ ದೇವರು ಹೇಳಿದ, ಅವನು ಸೊಪ್ಪಿನಂತ ಮಾಡುವಂತ ನಮ್ಮ ಮಗನ ಹುಲ್ಲಿನಂತ ಮಾಡ್ತಾನೆ, ನಮಗೆ ಬಿಡು. ಮಧ್ಯಾಹ್ನ ಪ್ರಕಾಶ ಮಾಡುತ್ತಾರೆ, ತಕ್ಷಣ ತಣ್ಣಗಾಗ್ಬಿಡ್ತಾನೆ. ಹೊಟ್ಟೆ ಕಿಚ್ಚು ಪಟ್ಟು ಬಿಳಿಸ್ತಾರೆ. ಏನು ಮಾಡ್ದ, ಅವನ ಬಾವಿಯನ್ನು ಮುಚ್ಚಿಬಿಟ್ಟು. ಈ ಬಾವಿಯ ಯಾರು ಹೋಲ್ಸಲ್ಲ, ರಕ್ಷಣೆ ಹೊಂದಿ ಬಿದ್ದು ಹೋಗುವ ಕ್ರೈಸ್ತ. ರಕ್ಷಣೆ ಹೊಂದಿ ಏನಾಗ್ತಾರೆ, ಬಿದ್ದು ಹೋಗ್ತಾರೆ. ಈ ಬಾವಿಗಳ ವಿಷಯ ಇನ್ನೊಂದು ವಿಷಯದಲ್ಲಿ ನೋಡ್ತಾನ. ಆದಿಕಾಂಡ 16 29 ನೋಡಿ. ಸರಿ ಆದಿಕಾಂಡ 29:1. ಆಮೇಲೆ ಯಾಕೋಬನು ಬಂದನು. ಅಲ್ಲಿಗೆ ಬಂದಾಗ ಅಡವಿಯಲ್ಲಿ ಬಾವಿ ಹತ್ತಿರ ಹೇಳೋನು. ಬಾವಿ ಹತ್ತಿರ ಮಲಗಿದ್ದವು. ಇತ್ತು. ಕೂಡಿದಾಗ ಬಾವಿಯ ಮೇಲೆ ಮುಚ್ಚಿದ್ದ ಕಲ್ಲನ್ನು ಸರಿಸಿ ಕುಡಿಸಿ ತಿರುಗಿ ಕಲ್ಲನ್ನು ಬಾವಿಯ ಮೇಲೆ ಮುಚ್ಚುವರು. ಯಾಕೋಬನು ಮತ್ತೆ ಏನ್ ಮಾಡ್ತಾರೆ, ಬಾವಿ ತೆಗಿತಾರೆ. ಮುಚ್ಚಿದ್ದ ಬಾವಿನ ಏನ್ ಮಾಡ್ತಾರೆ, ತೆಗಿತಾರೆ, ನೀರು ಯೂಸ್ ಮಾಡ್ತಾರೆ, ಮತ್ತೆ ಫಿನಿಶ್ ಹಾಗೆ ಮುಚ್ಚಿರ್ತಾರೆ. ಯಾಕೋಬನು ತನ್ನ ಪ್ರಯಾಣದಲ್ಲಿ ಅವ್ನು ನೀರು ಬೇಕಾಗಿದ್ದ ಸಮಯದಲ್ಲಿ ಆ ಕಾಲದಲ್ಲಿ ಬಾವಿಯಲ್ಲಿ ನೀರು ಕುಡಿಸೋದು ಕುರಿಗಳಿಗೆ ಅಲ್ಲಿ ಪದ್ಧತಿ ಆಗಿದೆ. ಹೀಗಾಗಿ ಈ ಬಾವಿಯಲ್ಲಿ ತೆಗಿತಾರೆ, ಕಲ್ಲು ಮುಚ್ಚಿದಾಗ ಮತ್ತೆ ಯೂಸ್ ಮಾಡ್ತಾರೆ, ಮತ್ತೆ ಇರ್ತಾರೆ. ಇವರು ಯಾವುದಕ್ಕಂದ್ರೆ
ಸಾಕ್ಷಿ ಇಲ್ಲದ ಜೀವ. ಸಾಕ್ಷಿ ಇಲ್ಲ ಇರ್ತದೆ, ಉಪಯೋಗಿಸ್ಕೊತಾರೆ, ಸುಮ್ಮನೆ ಇರ್ತಾರೆ. ದೇವ್ರು ಎಷ್ಟು ಉಪಕಾರ ಮಾಡಲಿ, ದೇವ್ರು ಹೇಳ್ತಾರೆ, ನೀನು ನಾನು ಮಾಡಿದ ಪ್ರತಿಯೊಂದು ಉಪಕಾರ ಒಂದನ್ನು ಮರೆಯದೆ ನಿನ್ನ ಅವಕಾಶ ಸಿಕ್ಕಿದಾಗ, ಸಂದರ್ಭ ಸಿಕ್ಕಿದಾಗ ಅನೇಕರಿಗೆ ನಂಬಿಕೆ ಇರಲಿ, ಅನೇಕರಿಗೆ ವಿಶ್ವಾಸದಲ್ಲಿ ಬರಲಿ ಅಂತ ಆ ಸಹೋದರಿಗಳು ಮಾಡ್ದ, ಈ ಸಹೋದರಿಗಳು ಮಾಡ್ದ, ನನಗೂ ಮಾಡ್ತಾನೆ, ಈ ಅದ್ಭುತ ಮಾಡ್ತಾನೆ ನಮ್ಮ ನಂಬಿಕೆಯಲ್ಲಿ ದೇವ್ರು ಹೇಳ್ತಾರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಆ ಉಪಯೋಗಿಸ್ಕೊತಾರೆ, ಮತ್ತೆ ಯಥಾಸ್ಥಿತಿ ಇರ್ತಾರೆ. ದೇವ್ರ ಅದ್ಭುತ ಕಂಡುಕೊಳ್ತಾರೆ, ಮಾಡ್ಕೊತಾರೆ, ಸುಮ್ಮನೆ ಇರ್ತಾರೆ. ಸಾಕ್ಷಿ ಇಲ್ಲದ ಕ್ರೈಸ್ತರಾಗಿ ಈ ಬಾವಿಗೆ ಯಾವ ಸಮಾನ? ಸಾಕ್ಷಿ ಇಲ್ಲದ ಸಮವಾಗಿರ್ತಾರೆ. ಉಪಯೋಗಿಸ್ಕೊತಾರೆ, ಮತ್ತೆ ಹಂಗೆ ಸುಮ್ಮನೆ ಇರ್ತಾರೆ. ತನ್ನ ದಾಹ ಆಯಿತು, ನಾನು ಯಾಕೆ ಹೇಳಬೇಕು, ಯಾರು ತಿಳಿಸ್ಬೇಕು? ಈ ರೀತಿಯಾಗಿ ಉಪಯೋಗಿಸುವ ಬಾವಿ ಇದು. ಮತ್ತೊಂದು ಬಾವಿ ನೋಡೋಣ. 16 ಆದಿಕಾಂಡ. ಹಾಗಳೆಲ್ಲ ವಿಷಯದಲ್ಲಿ ಏನು ಮಾಡ್ತೀವಿ? ಹಾಗಳ ಅಬ್ರಹಾಮನಿಗೆ 2ನೇ ಹೆಂಡತಿ ಕರ್ಕೊಂಡು ಹೋದ, ಬೇಡ ಇಸಾಕ ನಮಗೆ ದೇವ್ರ ವಾಗ್ದಾನ ಮಾಡ್ತಾರೆ ಅಂತಂದಾಗ ಹಾಗಳ ಏನು ಮಾಡ್ತಾನೆ? ಅರಣ್ಯ ಕಳಿಸ್ಬಿಡ್ತಾರೆ. ಎಂಥ ಅರಣ್ಯ? ಮರುಭೂಮಿ ಅದ. ಆ ಸಮಯದಲ್ಲಿ ಹಾಗರಳು ದೂರಕ್ಕೆ ಹೋಗಿ ತತ್ತಿಯಲ್ಲಿ ನೀರೆಲ್ಲ ಮುಗಿದೋಗ್ತಾರೆ. ಆ ಸಮಯದಲ್ಲಿ ಏನು ಮಾಡ್ತಾರೆ? ಬಹಳ ದುಃಖ ಪಡ್ತಾರೆ. ಮಗ ಪ್ಲಸ್ ಅವನು ಆಗರಳು. ಆ ಸಮಯದಲ್ಲಿ ಏನು ಮಾಡ್ತಾರೆ? ಒಂದು ಬಾವಿಯನ್ನು ದೇವದೂತನು ಪ್ರತ್ಯಕ್ಷನಾಗಿ ಒಂದು ಬಾವಿ ತೋರಿಸ್ತಾರೆ. ಆ ಬಾವಿ ಏನು ಹೆಸರು? ಎಲ್ಲರೂ ಹೇಳಿ, ಏನು ಹೆಸರು? ಇನ್ನೊಂದು ಗಂಟೆ ವರ್ಷ. ಹಲ್ಲೆಲೂಯ, ಹಲ್ಲೆಲೂಯ. ಜೀವಧಾರೆಗಳ ತನ್ನ ಅಮೋಘತ ಸ್ಥಿತಿ ಇತ್ತು. ಹಿಂಗೆಲ್ಲ ಗೊತ್ತುಂಟು. ಆಮೇಲೆ ಸ್ಥಿತಿ ಭಯಂಕರ ಸ್ಥಿತಿ ಇತ್ತು. ಯಾರು ಇಲ್ರಿ, ನನ್ನ ಜೀವನ ಇಷ್ಟ ನನ್ನ ಅಬ್ರಹಾಮ್ ಕಳಿಸ್ಬಿಟ್ಟ, ದೇವರ ಜೊತೆ ಕಳಿಸ್ಬಿಟ್ಟ. ಹೋದಾಗ ನನ್ನ ಸ್ಥಿತಿ ಏನು ಬಹಳ ಭಯಂಕರವಾಗಿತ್ತು. ಆ ಸಮಯದಲ್ಲಿ ಆಕೆ ಪ್ರಾರ್ಥನೆ, ಆಕೆ ವಿಜ್ಞಾಪನೆ ಮಾಡಿದಾಗ ಏನಾಯ್ತು? ಒಂದು ದೂತನ ಪ್ರತ್ಯಕ್ಷ ಆಗಿರುವಂಥ ಒಂದು ಬಾವಿಯನ್ನು ತೋರಿಸ. ಆ ಬಾವಿಯ ನೀರು ಕುಡಿದು ಬದುಕುವ. ಹಲ್ಲೆಲೂಯ. ಇದುವರೆಗೂ ಇದೆ ಬಾವಿಯ, ಈಗಲೂ ಇದೆ. ಅಂದರೆ ಮಕ್ಕಳಿಗೆ ಪ್ರತ್ಯೇಕವಾದ ಬಾವಿ. ಮಕ್ಕಳಿಗೆ ಹೋದಾಗ ಆ ಬಾವಿಯ ನೀರು ತಗೊಂಡ್ಬರ್ತಾರೆ. ಈಗಲೂ ಇದೆ ನೀರು, ಈಗಲೂ ಇದೆ ಬಾವಿ. ವಾಸ್ತವವಾಗಿರೋದು ನಮ್ಮ ದೇವರ ಕಾರ್ಯಗಳನ್ನು ನಾವು ಧ್ಯಾನ ಮಾಡೋದು ಪಕ್ಕ ವಾಸ್ತವ. ಕತೆ ಅಲ್ಲ, ಕಟ್ಟುಕತೆ ಅಲ್ಲ, ನಡೆದ ಗಂಟೆ ನಡೆಯುವ ಗಂಟೆ. ಇದನ್ನು ಯಾರು ನೋಡ್ತಾರ ಅವರು ದಂಧೆಯರು. ಹಾಗಾದ್ರೆ ಏನು ಮಾಡ್ದ? ಆ ಸಮಯದಲ್ಲಿ ನೀರು ಕುಡಿದು ಬದುಕುವ ಬಾವಿ, ಅದು ಪ್ರತ್ಯಕ್ಷ ಬಾವಿ. ನಮ್ಮ ಜೀವನದ ಬರುವ ಒಂದೊಂದು ಮಾತಿನ ಇತರರಿಗೆ ಉಪಯೋಗ ಆಗಬೇಕು, ನಾನು ಬದುಕಬೇಕು. ಇತರರಿಗೆ ಉಪಯೋಗ ಆಗಬೇಕು, ನಾನು ಕೂಡ ಈ ಬಾವಿಯಿಂದ ತೋಡಿದ ಒಂದೊಂದು ನೀರಿನ ತೊಟ್ಟು ಉಪಯೋಗಿಸಲಿಕ್ಕೆ ಯೋಗ್ಯತೆ. ನನ್ನ ಬಾಯಿಂದ ಬರುವ ತೊಟ್ಟಿದ ನೀರಿಂದ ಕಹಿ, ಹುಳಿ, ಉಪ್ಪು ಮತ್ತು ವಿವಿಧ ರೀತಿಯಲ್ಲಿ ಆಗಬಾರ್ದು. ಅದಕ್ಕಾಗಿ ದೇವರು ನಮ್ಮನ್ನು ಕರೀಲಿಲ್ಲ. ಅದಕ್ಕಾಗಿ ದೇವರ ವಾಕ್ಯ ನಾನು ಕೇಳ್ತಾ ಇದ್ದೇನೆ. ನೀನು ಕಹಿಯಾಗಿ ಇರು, ನೀನು ಉಪ್ಪಾಗಿ ಇರು, ನೀನು ಹುಳಿಯಾಗಿ ಇರು, ನೀನಕ್ಕೆ ಒಗರಾಗಿ ಇರು ಅಂತ ಹೇಳಿಲ್ಲ. ವಾಕ್ಯದಿಂದ ಮೇಲೆ ನಮ್ಮ ಹೃದಯದ ಆಧ್ಯಾತ್ಮಿಕ ಜೀವನ ಬದಲಾವಣೆ ಹಾಕಿದಾಗ ಹೃದಯದಿಂದ ಒಂದೊಂದು ಬಾವಿನ ಸೇರಿ ಒಂದೊಂದು ತಂಬಿಗೆ ನೀರನ್ನು ಇತರರಿಗೂ ಆಶ್ವಾದ, ನನಗೂ ಆಶ್ವಾದ. ಇದು ಹಾಗರಳ ಬಾವಿಯ ಪ್ರತ್ಯೇಕತೆ. ಅರ್ಥ ಆಯ್ತು? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಯಾಕಂದರೆ ನಮ್ಮ ಬಾವಿಯಿಂದ ಬರುವುದನ್ನೇ ನಮಗೆ ತೀರ್ಪು. ನೀವು ನೀರು ಬಂತಲ್ಲ, ಇನ್ನೊಬ್ಬರು ಲೋಕದವರು ನಮಗೆ ಬಲಾತ್ಕಾರ ಮಾಡ್ತಾರೆ. ಎಚ್ಚರಿಕೆಯಲ್ಲಿರಬೇಕು. ಬಾಲಾಕನ ಮಾತುಗಳಿಗೆ ಬಲಿಯಾಗಿ, ಬಾಲಾಕನ ಬಲಿಯಾದರೆ ಬಿಲಾಮನ ಗತಿಯಾಗಿ ಲೋಕದ ಜನಗಳ ಮಕ್ಕಳು. ನಮ್ಮ ಹೃದಯದಲ್ಲಿ ಬಹಳ ನಮ್ಮ ಹೃದಯ ಬಾವಿನ ಬಹಳ ಓದ್ರಿ ಜ್ಞಾನಕ್ಕೆ 4:23 ಬಹು ಜಾಗೃತೆಯಿಂದ ಕಾಪಾಡಿಕೋ, ಅದರೊಳಗಿಂದ
ಜೀವಧಾರೆಗಳ ಹೊರಡುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಈ ಬಾವಿನ ಬಹಳ ಜಾಗೃತಿಯಾಗಿ ಕಾಪಾಡಬೇಕು. ವಾಕ್ಯ ಕೇಳಿ ಅದನ್ನು ಈ ಬಾವಿಯನ್ನು ಸಿಹಿ ಮಾಡೋದಕ್ಕೆ ನನಗೂ ಉಪಯೋಗ, ಇದನ್ನು ಉಪಯೋಗ ಬೇಕಾದ್ರೆ ನಾವು ಬಹಳ ಎಲ್ಲಿ ಜಾಗೃತ ಇದೆ ಕ್ರಿಸ್ತ ಆತನ ಒಂದೊಂದು ಮಾತಿಂದ ನಮಗೆ ಜಾಗೃತೆ ಇದೆ, ಭದ್ರತೆ ಇದೆ. ನನ್ನಿಂದ ನನಗೂ ಆಶೀರ್ವಾದ, ಇತರಿಗೂ ಆಶೀರ್ವಾದ. ಅದಕ್ಕಾಗಿ ಹೇಳ್ತಾರೆ ನಿಮ್ಮನ್ನು ನಾವೇನು ಮಾಡಬೇಕು, ಈ ಬಾವಿಯನ್ನು ಬಹಳ ಜಾಗೃತೆಯಾಗಿ ಹಾಗಲ ಬಾವಿ ಹಾಗೆ ಉಪಯೋಗಿಸಬೇಕು. ಹಲ್ಲೆಲೂಯಾ. 4:11 ನೋಡ್ರಿ, ಜ್ಞಾನ 11:12 ಅದೇ 4. ನಾನು ಏನು ಮಾಡಿ ತೋರಿಸಿದ್ವಿ, ದೇವರಾತ್ಮ ನಮಗೂ ನಿಮ್ಗೆ ಏನು ಹೇಳಿದ್ದಾನೆ? ಜ್ಞಾನ ಮಾರ್ಗ. ಈ ಮಾರ್ಗದಲ್ಲಿ ಬಂದರೆ ಹೇಳ್ತಾ ಆವಾಗಲೇ ಕೀರ್ತನೆ ಭಾಗ, ನಾನು ಕಾಲು ಜಾರಲ್ಲ, ನಾನು ಬೀಳಲ್ಲ, ನನಗೂ ಕೈ ಆಗಲ್ಲ, ಇನ್ನೊಬ್ರಿಗೂ ಕೈ ಆಗಲ್ಲ. ನನ್ನ ಮಾತು ನನಗೂ ಆಶೀರ್ವಾದ, ಇನ್ನೊಬ್ರಿಗೂ ಆಶೀರ್ವಾದ. ನನ್ನ ಬಾವಿಯಲ್ಲಿ ಬರೋ ಒಂದೊಂದು ತಮಗೆ ನೀರು ನನಗೂ ತೃಪ್ತಿ, ಇತರಿಗೂ ತೃಪ್ತಿ ಕೊಡ್ತಾರೆ. ಯಾವುದು? ಜ್ಞಾನ ಮಾರ್ಗದಿಂದ ಉದ್ದೇಶಿಸಿ ಧರ್ಮ ಮಾರ್ಗ ದೇವರು ನಡೆಸುವುದು. ಆವಾಗ ನಮ್ಮ ಬಾಯಿಯಲ್ಲಿ ಯಾವತ್ತೂ ನಮ್ಮ ಹತ್ರ ಬಂದಾಗ ನಮ್ಮ ಬಾಯಿಂದ ಬರೋ ಪ್ರತಿಯೊಂದು ಮಾತಿನ ನಮಗೂ ಹಿತ, ಇತರಿಗೂ ಹಿತವಾಗಿರುತ್ತೆ. ಅದಕ್ಕೆ ಹೇಳೋದು ಯೆಶಾಯ ಏನು ಹೇಳ್ತಾನೆ? 55 ಬಾಯಾದಂಥ ಸಕಲ ಜನರೇ ಎಲ್ಲರೂ ಬರಲಿ. ಹೋದ್ರೆ ಓದ್ಬಿಟ್ಟು ಕಂಪ್ಲೀಟ್ 7 ವರ್ಷಗಳು ಓದ್ಲಿ, ಭಾಳ ಚೆನ್ನಾಗಿದೆ. ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಸಹ ಬರಲಿ, ಬನ್ನಿರಿ, ಕೊಂಡುಕೊಳ್ಳಿ, ಉಣ್ಣಿರಿ. ಒಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಂಡಿರಿ. ಆಹಾರವಲ್ಲದಕ್ಕೆ ಹಣವನ್ನು ಹೇಗೆ ಕ್ರಯ ಮಾಡುತ್ತೀರಿ? ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ಊಟವನ್ನು ವೆಚ್ಚ ಮಾಡುತ್ತೇವೆ. ಕಿವಿ ಕೊಟ್ಟು ನನ್ನ ಮಾತನ್ನು ಕೇಳುವನ ಒಳ್ಳೆಯದನ್ನು ಉಂಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದ್ಸರಿ ಓದಮ್ಮ. ನನ್ನ ಮಾತಿಗೆ ಕಿವಿ ಕೊಟ್ಟು ಓದಮ್ಮ. ಕಿವಿ ಕೊಟ್ಟು ನನ್ನ ಮಾತನ್ನು ಕೇಳಿರಿ, ಒಳ್ಳೆಯದನ್ನೇ ಉಂಡು ಉತ್ಥಾನದಲ್ಲಿ ಆನಂದ ಪಡೆಯಿರಿ. 7 ವರ್ಷ ಆಯ್ತಾ? ಇನ್ನೊಂದಿದೆಯಾ? ಕಿವಿ. ಹಲ್ಲೆಲೂಯಾ. ನಿಮ್ಮ ಕಿವಿಗಳೆಲ್ಲ ನನ್ನ ದೇವರ ಮಾತುಗಳ ಕಡೆಗೆ ತಿರುಗಿಸೋಣ. ದೇವರು ಹೇಳ್ತಾರೆ, ನಿನ್ನ ಬಾವಿಯಿಂದ ಸಿಹಿ ಆಗಬೇಕು. ಯಾವ ಕಹಿ, ಹುಳಿ, ಉಪ್ಪು, ಆಮೇಲೆ ಉಗುರು ಬರದ ಹಾಗೆ ಯಾವಕ್ಕೆ ನಾವು ಏನು ಮಾಡಬೇಕು? ಈ ಬಾವಿಯಿಂದ, ಈ ಹೃದಯದಿಂದ ಬಾವಿಯಿಂದ ಸೇರಿದ್ರು ಒಂದೊಂದು ಮಾತನ್ನು, ಒಂದೊಂದು ತಮಗೆ ನೀರನ್ನು ನನಗೂ ಉಪಯೋಗ, ಇತರಿಗೂ ಬೇಕಂದ್ರೆ ನನ್ನ ಕಿವಿಗಳನ್ನು ಈ ಕಡೆ ತಿರುಗಿಸಿ ಓದಮ್ಮ. ಬನ್ನಿರಿ, ಆಲಿಸಿದರೆ ಬದುಕಿ ಬಾಳಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಆಗಳ ಪ್ರಾರ್ಥನೆ ಕೇಳಿದ ಇವತ್ತು ಕೂಡ ಅದು ಅವಳನ್ನು ಬದುಕಿಸಲು, ಆ ಪ್ರಾಂತ್ಯವನ್ನು ಬದುಕಿಸಲು, ಆ ಮರುಭೂಮಿಯಲ್ಲಿ ಉತ್ತಮವಾದ ಸಿಹಿಯಾದ ನೀರು ಸಿಗ್ತಿ. ಇವತ್ತು ದೇವವಾಕ್ಯ ಹೇಳ್ತಿದ್ದಾರೆ, ನನ್ನ ಮಾತುಗಳನ್ನು ಕೇಳಿ, ಲೋಕ ಮಾತುಗಳನ್ನು ನಿನ್ನ ಬಲಾತ್ಕಾರ ಮಾಡ್ತಾರೆ, ನಿಮ್ಗೆ ಹಿಂಸೆ ಪಡಿಸ್ತಾರೆ, ನಿನ್ನ ನೆಳೀತಾರೆ. ಬಾಲಕನ ಹಾಗೆ ನಮ್ಮ ಮಧ್ಯೆ ಬರ್ತಾನೆ. ಬಾ, ನೀನು ಬೇಡ, ಬಾ, ಇದು ನೋಡಿ, ಈ ಕೇಳು, ಅದು ಕೇಳು, ಇದು ಕೇಳು. ಯಾಕಂದ್ರೆ ನಾವು ನೀನು ಕಹಿ, ಅದು ಕಹಿಯಾಗಿ ಏನಾಗ್ತದೆ? ಕಹಿಯಾಗಿ ನಿನ್ನ ಕೆಲಸ ಬರ್ತದೆ ಹೋಗ್ಬೇಕು. ಅದಕ್ಕೋಸ್ಕರ ದೇವರು ಹೇಳ್ತಾನೆ, ಆ ಕಹಿಯನ್ನು ಸಿಹಿ ದೇವರು ಪ್ರಾರ್ಥನೆ. ಒಂದ್ಸರಿ ನೀನು ಆ ಕಹಿಗೆ ದೇವರ ವಾಕ್ಯ ನೀನು ಹೇಳ್ತಾ ಇದ್ರೆ, ಆ ಕಹಿ ಮಾತಿನಿಂದ ಏನಾಗ್ತದೆ? ಮಾರ ಯಾವ ರೀತಿ ಮಧುರವಾಗಿ ಮಾರ್ಪಡಿಸ್ತಾ, ಆ ಪ್ರಕಾರ ನೀನು ಕಹಿಯ ಮಾತುಗಳನ್ನು ಮೃದುವಾಗಿ ಮಾರ್ಪಡಲಿಕ್ಕೆ ನನಗೂ ನಿಮಗೂ ದೇವರ ಶಕ್ತಿ ಕೊಡ್ತೀನಿ. ಯಾವುದರಿಂದ? ದೇವರ ಮಾತು. ಕಹಿಯಾದ ಮಾತುಗಳ ಮಾತ್ರ ಬಂದಾಗ ಸಿಹಿಯಾದ ವಾಕ್ಯವನ್ನು ತಂದು, ಲೋಕದ ಮಾತು ಕಹಿಯಿಂದ ಬಂದಾಗ ನೀನೇನು ಮಾಡಿ, ನಾವೇನು ಮಾಡಬೇಕು? ದೇವರ ವಾಕ್ಯ ಹೇಳಬೇಕು. ಈ ರೀತಿ ಮಾಡೋದು, ಈ ರೀತಿ ಮಾತಾಡಬೇಕು, ಈ ರೀತಿ ನಮ್ಮ ಬಾಯಿ ಬರಬಾರ್ದು, ಈ ರೀತಿ ನಾವು ಮಾತಾಡ್ಕೊಳ್ಬಾರ್ದು, ಈ ರೀತಿ ಮಾಡಬೇಕು. ದೇವ್ರ ವಾಕ್ಯ ತುಂಬಿಸಿದಾಗ ಏನಾಗ್ತದೆ? ಸಿಹಿಯಾಗ್ತದೆ. ನೀನು ಪರಿವರ್ತನೆ ಆಗ್ತೀಯ. ನಿನ್ನ ಸಮೀಪಕ್ಕೆ ಬಂದ ಕಹಿ ನೀರನ್ನು ಸಿಹಿಯಾಗಿ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದರಿಂದ ಸಾಧ್ಯ? ಈ ಬಾವಿಯಿಂದ ಬರುವ ಒಂದೊಂದು ಮಾತಿನ ಸಾಧ್ಯ. ದೇವ್ರ ವಾಕ್ಯ ಹೇಳ್ತಿರುತ್ತೆ. ಎರ್ಕೋ ಸುಂದರವಾದ ಪಟ್ಟಣ, ಎರ್ಕೋ ಬ್ಯೂಟಿಫುಲ್ ಪಟ್ಟಣ, ಎರ್ಕೋ ಅಂಜೂರಗಳು ಪ್ರತ್ಯಕ್ಷಪಟ್ಟ ಪಟ್ಟಣ, ಎರ್ಕೋ ನೀರು ಸರಿ ಇಲ್ಲ. ಆದರೆ ಅಲ್ಲೇನು ಮಾಡ್ದ ದೇವ ಯೆಹೋಶುವ
ಯೆಹೋಶುವ ಏನು ಮಾಡ್ದ? ಒಂದು ಮಡಿಕೆ ಇದೆ, ಕಾರ್ಯ ಮಾಡಿದ. ಅವೆಲ್ಲ ಈಗಲೂ ಎಲೀಷಾ ಸ್ಪ್ರಿಂಗ್ ಅಂತಾರೆ, ಎಲೀಷಾ ಊಟ, ನೀರಿನ ಊಟ ಎಂಬುದಾಗಿ ಈಗಲೂ ಇದೆ. ಆವತ್ತು ಸಿಹಿ ಮಾಡಿ ದೇವ್ರ ಪ್ರಾರ್ಥನೆ ಮಾಡಿ ಅದನ್ನು ಮಾಡಿದಾಗ ಇವತ್ತು ಕೂಡ ಸಿಹಿಯಾಗಿ ಈಗ ಅಲ್ಲಿ ಇಸ್ಲಾಂ ಹೋದಾಗೆಲ್ಲ ನೀರು ಯೂಸ್ ಮಾಡ್ತಾರೆ ನಮ್ಮ ಭಾರತ ದೇಶದಲ್ಲಿ. ಪ್ರತಿ ಮಕ್ಕಳು ದೇವ್ರ ವಾಕ್ಯ ನೋಡ್ರಿ, ನೀನು ಸಿಹಿ ಆಗ್ತೀಯ, ಆ ಕಹಿಯಿಂದ ಬರೋ ಮಾತು ಬಾವಿಂದ ಬರ್ತಾರಲ್ಲ, ಆ ಕಹಿ ನೀರು ಅವ್ನು ಸಿಹಿ ಮಾಡ್ಬೇಕಾದ್ರೆ ನೀವು ಒಂದೇ ಮಾರ್ಗ ಉಂಟು, ನೀನು ದೇವರ ಬರುವ ಬಾವಿಂದ ಅವ್ರಿಗೆ ನೀರಿನ ಜನ್ಮ. ಆ ಸಿಹಿ ನೀರು ಕಹಿ ಸಿಹಿಯಾಗಿ ಯಾಕೆ ಶಕ್ತಿ ನಮಗುಂಟು, ಯಾವುದನ್ನ ಶಕ್ತಿ ನಮಗುಂಟು. ಯಾಕಂದ್ರೆ ಪ್ರಾರ್ಥನೆ ಮಾಡುವ ಮೂಲಕವಾಗಿ ದೇವರು ನಮ್ಗೆ ಆಲೋಚನೆ ಕೊಟ್ಟು ಈ ಕಹಿ ನೀರನ್ನು ನಾನು ಹೆಂಗಪ್ಪ ಜಯಿಸ್ಬೇಕಂದ್ರೆ ದೇವ್ರ ಮಾರ್ಗ ತೋರಿಸ್ತಾರೆ. ಮೋಶ ಪ್ರಾರ್ಥನೆ ಮಾಡ್ದ, ಗಿಡ ತೋರಿಸ್ತಾರೆ. ಹಾಗಳನ್ನು ಪ್ರಾರ್ಥನೆ ಮಾಡ್ದ, ಬದುಕುವ ಬಾವಿ ತೋರಿಸ್ತಾರೆ. ನಾವು ಪ್ರಾರ್ಥನೆ ಮಾಡಿದಾಗ ಬಾಲಕನ ಹಾಗೆ ಬರ್ತವೆ ಹುಷ. ದೇವರು ಈ ಪವಿತ್ರವಾದ ದಿನದಲ್ಲಿ ದೇವರು ಹೇಳುವ ಒಂದೊಂದು ಮಾತಿಂದ ನಾವು ಬದುಕ್ತೀವಿ, ಇನ್ನೂ ಬದುಕಬೇಕಾದ್ರೆ ಒಂದೇ ಮಾರ್ಗ, ಅದು ದೇವರ ಮಾತಿನ. ಬಾಲಕನ ಮಾತಿಗೆ ಬಲಿ ಆದರೆ ಅವನು ಸಾಯ್ತೀವಿ, ನೀವು ಕೇಳಿದವರು ಸಾಯ್ತಾರೆ. ಅದಕ್ಕಾಗಿ ನಾವೇನಾಗಬೇಕು? ಕರ್ತನ ಬಾವಿಯಿಂದ ತೋಡಲ್ಪಟ್ಟ ಒಂದೊಂದು ತೊಟ್ಟು ನೀರನ್ನು ನನಗೂ ಸಿಹಿ ಇತರ ಸಿಹಿ ಆಗಬೇಕು. ಹಾಗೆ ನಮ್ಮ ಜೀವನವನ್ನು ಯಾವುದನ್ನು ಕ್ರಮಪಡಿಸಬೇಕು? ದೇವರ ಒಂದೊಂದು ವಾಕ್ಯತೆ, ಆತನ ಪವಿತ್ರವಾದ ರಕ್ತ ಇಡೀ ಭೂಲೋಕಕ್ಕೆ ರಕ್ಷಣೆ ಕಲ್ಪಿಸಿದೆ. ಆತನ ಪವಿತ್ರವಾದ ರಕ್ತ ಮಾನವ ಕೋಟಿಗೆ ನಿತ್ಯ ಜೀವನ ಕಲ್ಪಿಸಬಹುದು. ಆತನೊಬ್ಬನೇ ಸತ್ತು ಮೂಡಲ್ಪಟ್ಟು 3ನೇ ದಿವಸ ಮೃತ್ಯುವಿನಾಗಿ ಜಯಿಸಿ ಬಂದ ಮಾತುಗಳು ಸತ್ತ ದೇವರ ಮಾತುಗಳಲ್ಲ, ಬದುಕಿರುವ ದೇವರ ಮಾತುಗಳು. ಆದಾಮನ ಸಂಗಡ ದೇವರು ಇವತ್ತು ನಮ್ಮ ಸಂಗಡ ಅಲ್ಪವೂ ಆತನ ಮುಂದೆ ಇರುವಾತನಾಗುತ್ತಾನೆ. ಅಂಥವ್ರ ಮಾತು ನಾವು ಕೇಳಿದ್ದೀರ? ಯಾರ ಮಾತು ಇಟ್ಕೊಳ್ಬೇಕು? ಬಾಲಕನ ಮಾತು ಮಾಡಿ ನಮ್ಮನ್ನು ನಾವು ನಷ್ಟಪಡಿಸ್ಕೊಳ್ಳೋದು ಬೇಡ. ಬಾಲಕ ಮಾತಿಗೆ ಪರಿವರ್ತನೆ ಮಾಡಬೇಕಾದ್ರೆ ದೇವರ ಒಂದೊಂದು ವಾಕ್ಯದ ನಮ್ಮ ಬಾಯಿಂದ ಬರುವ ಒಂದೊಂದು ಮಾತಿನಿಂದ ಅದನ್ನು ಪರಿವರ್ತನೆ ಮಾಡಬೇಕು. ಹಲ್ಲೆಲೂಯ. ಅದಕ್ಕಾಗಿ ಪ್ರಿಯ ದೇವ ಮಕ್ಕಳು, ನಮ್ಮ ಕಿವಿ ಯಾಕಿಸ್ಬೇಕು? ದೇವರ ಮಾತನ್ನು ತಿರುಗಿಸಿದಾಗ ನಾವು ಬದುಕ್ತೀವಿ, ಇದನ್ನು ಬದುಕಿಸ್ತೀವಿ. ಹಲ್ಲೆಲೂಯ. ಎಷ್ಟು ಜನ ಬದುಕಬೇಕಂತಿದ್ದೀರಿ, ಇದನ್ನು ಬದುಕಬೇಕಂತಿದ್ದೀರಿ? ಒಪ್ಪಿಸಿಕೊಳ್ಳೋಣ. ನಾವೆಲ್ಲ ಇದನ್ನು ಇಟ್ಕೊಂಡು ಕರ್ತನವನ್ನು ಒಪ್ಪಿಸಿಕೊಳ್ಳಿ. ದೇವ್ರು ಕೇಳಿ, ನನಗೆ ನನಗೆ ಏನು ಪ್ರಯೋಜನ ಇಲ್ಲ, ನನಗೂ ನಿಮಗೆ ಮಾತಾಡೋದು ದೇವ್ರು ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಎಲ್ಲರೂ ಒಂದು ಚಲನ ಓದ್ಕೊಂಡು